ನಮಸ್ತೆ ವೀಕ್ಷಕರೇ, ದೈನಂದಿನ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶುಂಠಿ ಕಷಾಯಕ್ಕೆ ಬೇಕಾಗುವ ಪದಾರ್ಥಗಳು: ಶುಂಠಿ, ವೀಳ್ಯದೆಲೆ, ಕಾಳು ಮೆಣಸು. ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ಆ ನಂತರ ಅರೆಯುವ ಕಲ್ಲಿನಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ ವೀಕ್ಷಕರೇ. ನಂತರ ಮೂರರ ಮಿಶ್ರಣವನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ. ಅದ್ರ ಜೊತೆ ಕಲ್ಸಕ್ಕರೆನೂ ಕೂಡ ಪುಡಿ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿರಿ. ನಂತರ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು 2 ಲೋಟ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಕಲ್ಲುಪ್ಪು ಬೆರೆಸಿ ನಂತರ 2 ಮಿಶ್ರಣವನ್ನು ತೆಗೆದುಕೊಂಡು ನೀರಿನೊಳಗಡೆ ಹಾಕಿ. ಗಂಟಲು ನೋವು, ಶೀತ ಇದ್ದರೆ ಈ ಕಷಾಯ ಕುಡಿಯೋದ್ರಿಂದ ನಿವಾರಣೆ ಆಗುತ್ತೆ ವೀಕ್ಷಕರೇ. ಮಿಶ್ರಣ ಚೆನ್ನಾಗಿ ಕುದಿ ಬಂದ ನಂತರ ಪುದೀನ ಎಲೆಗಳನ್ನು ಸೇರಿಸಿಕೊಳ್ಳಿ. ವಾರಕ್ಕೆ 2 ಸಲ ಈ ಕಷಾಯ ಮಾಡಿ ಕುಡಿಯಬಹುದು ವೀಕ್ಷಕರೇ. ಚೆನ್ನಾಗಿ ಕುದಿಸಬೇಕು. ಒಂದು 15 ನಿಮಿಷಗಳ ಕಾಲ ಕಷಾಯವನ್ನು ಚೆನ್ನಾಗಿ ಕುದಿಸಬೇಕು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶೀತ, ಕೆಮ್ಮು, ಗಂಟಲು ನೋವು ಇವುಗಳಿಗೂ ರಾಮಬಾಣವಾಗಿದೆ. ಶುಂಠಿ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ಅಧಿಕ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತದೆ. ಕಷಾಯ ರೆಡಿಯಾಗಿದೆ. ಕಷಾಯವನ್ನು ಬಿಸಿ ಇರುವಾಗಲೇ ಸೇವಿಸಿ. ಸಂಜೆಯ ಸಮಯದಲ್ಲಿ ತೆಗೆದುಕೊಳ್ಳುವುದು ಉತ್ತಮ ಮತ್ತು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಆರೋಗ್ಯಕರ ಮನೆ ಅಡಿಗೆ ವಿಡಿಯೋಗಳಿಗಾಗಿ ದೈನಂದಿನ ಸವಿರುಚಿ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿ.